ಸ್ವರ್ಗಾದಿ ಲೋಕಗಳಲ್ಲಿ ಇರತಕ್ಕಂತಹ ದೇವತೆಗಳಿಗೆ ಯಾವುದೇ ಒಂದು ದೇವತಾರಾಧನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರೇ ಸ್ವಯಂ ದೇವತೆಗಳಾಗಿದ್ದಾರೆ. ನಾವು ಇಲ್ಲಿಂದ ದೇವರ ಆರಾಧನೆ ಮಾಡುವಾಗ ಇಂದ್ರಾಯ ನಮಃ ಅಗ್ನೇಯ ನಮಃ ಅಂತೆಲ್ಲ ಹೇಳಿ ದೇವರಿಗೆ ಆರಾಧನೆ ಮಾಡ್ತೀವಿ. ಇಂದ್ರ ಮತ್ತೆ ಪುನಃ ಇನ್ನು ಬೇರೆ ಯಾವ ಇಂದ್ರನಿಗೂ ಯಾಗ ಮಾಡಲಿಕ್ಕಾಗುವುದಿಲ್ಲ. ಇದನ್ನೇ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನದೇವಾನಾಂ ದೇವತಾಂತರಾಭಾವಾತ್ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಮೀಮಾಂಸಾ ಶಾಸ್ತ್ರದಲ್ಲಿ. ಹಾಗಾಗಿ ದೇವತೆಗಳು ಬೇರೆ ಯಾರನ್ನು ಆರಾಧಿಸುವಂತಹ ಅವಶ್ಯಕತೆ ಇಲ್ಲ ಅವರಿಗೆ. ಇನ್ನು ಪ್ರಾಣಿಗಳಿಗೆ ದೇವತಾರಾಧನೆ ಮಾಡುವಂತಹ ಒಂದು ಜ್ಞಾನ ಆಗಲಿ ಒಂದು ಶಕ್ತಿ ಆಗಲಿ ಇಲ್ಲ. ಪ್ರಾಣಿಗಳಿಗಿರುವಂತಹ ಒಂದು ಶಕ್ತಿ ಅಥವಾ ಒಂದು ಬುದ್ಧಿ ಏನು ಅಂತ ಕೇಳಿದರೆ ಕೇವಲ ಎರಡು ಕೆಲಸಗಳಿಗೆ ಉಪಯೋಗ ಆಗುವಂತಹ ಬುದ್ಧಿ ಪ್ರಾಣಿಗಳಿಗೆ ಇದೆ. ಏನು ಆ ಎರಡು ಕೆಲಸಗಳು ಅಂತಂದರೆ, ತನಗೆ ಬೇಕಾದಂತಹ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳುವುದು, ಬೇರೆ ಯಾವುದಾದ್ರೂ ಒಂದು ತನ್ನ ಶತ್ರು ತನಗೆ ತೊಂದರೆ ಉಂಟು ಮಾಡಲಿಕ್ಕೆ ಬಂದಾಗ ಅದರಿಂದ ಹೇಗೆ ತಪ್ಪಿಸ್ಕೊಳ್ಳುವುದು ಅಥವಾ ಅದನ್ನು ಹೇಗೆ ಎದುರಿಸುವುದು, ಈ ಎರಡು ಕೆಲಸಗಳಿಗೆ ಬೇಕಾದಂತಹ ಜ್ಞಾನವು ಮಾತ್ರವೇ ಪ್ರಾಣಿಗಳಲ್ಲಿ ಇರುತ್ತೆ. ಬೇರೆ ಯಾವ ಜ್ಞಾನವೂ ಪ್ರಾಣಿಗಳಲ್ಲಿ ಇರುವುದಿಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ಹಾಗಲ್ಲ. ಮನುಷ್ಯನಿಗೆ ಇಂತಹ ಒಂದು ಜ್ಞಾನವೂ ಇದೆ. ಅಂದರೆ ಏನು, ತನ್ನ ಜೀವನ ಹೇಗೆ ನಡೆಸಬೇಕು ಅನ್ನುವಂತಹ ಒಂದು ಜ್ಞಾನವೂ ಇದೆ, ಮತ್ತು ಬೇರೆಯವರಿಂದ ತೊಂದರೆ ಆದಾಗ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಜ್ಞಾನವೂ ಮನುಷ್ಯನಿಗಿದೆ. ಆದರೆ ಇಷ್ಟು ಮಾತ್ರವೇ ಇದೆ ಅಂತ ನಾವು ತಿಳ್ಕೊಳ್ಳಬಾರ್ದು. ಇಷ್ಟು ಮಾತ್ರವೇ ಇದೆ ಅಂತಂದರೆ ಅದು ಪ್ರಾಣಿಗಳಿಗೂ ಇದೆ. ಅಂತಹ ಒಂದು ತಿಳುವಳಿಕೆ ಪ್ರಾಣಿಗಳಿಗೂ ಇದೆ, ಮನುಷ್ಯನಿಗೂ ಇದೆ. ಬರೀ ಆಹಾರ ಸಂಪಾದನೆ ಮಾಡಿಕೊಳ್ಳುವುದು ಹೇಗೆ, ಏನೋ ತೊಂದರೆ ಬಂದಾಗ ಕಾಪಾಡಿಕೊಳ್ಳುವುದು ಹೇಗೆ, ಇಷ್ಟು ಮಾತ್ರ ಜ್ಞಾನ ಮನುಷ್ಯನಿಗಿದೆ ಅಂತ ಹೇಳುವುದಾದರೆ ಇದು ಪ್ರಾಣಿಗಳಿಗೂ ಇದೆ, ಮನುಷ್ಯನಿಗೂ ಇದೆ. ಆಗ ಆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂತಂದರೆ ಬರೀ ಶರೀರದ ಒಂದು ಆಕೃತಿಯಲ್ಲಿ ಮಾತ್ರವೇ ವ್ಯತ್ಯಾಸ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಆಗಿಬಿಡುತ್ತೆ. ಆದರೆ ಅಷ್ಟು ಮಾತ್ರ ಅಲ್ಲ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ. ಇಲ್ಲಿ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸ ಅವನ ಬುದ್ಧಿಶಕ್ತಿ. ಇನ್ನೂ ಹೆಚ್ಚಿನ ಒಂದು ವಿವೇಕವನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇಲ್ಲಿ ಭಗವಂತ ಮನುಷ್ಯನಿಗೆ ಒಂದು ಹೆಚ್ಚಿನ ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಸಹ ಕೊಟ್ಟಿದ್ದಾನೆ, ಒಂದು ತಿಳುವಳಿಕೆಯನ್ನು ಸಹ ಕೊಟ್ಟಿದ್ದಾನೆ. ಮತ್ತು ಮನುಷ್ಯನ ಜೀವನಕ್ಕಾಗಿ ಬೇಕಾಗಿರತಕ್ಕಂತಹ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನು ಸೃಷ್ಟಿಯಲ್ಲಿ ಭಗವಂತ ಮಾಡಿಟ್ಟಿದ್ದಾನೆ. ಮತ್ತು ಮನುಷ್ಯ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂತಹ ಎಲ್ಲ ವಿಷಯಗಳನ್ನು ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿಗಳಲ್ಲಿ ಭಗವಂತ ಉಪದೇಶ ಮಾಡಿದ್ದಾನೆ. ಇಷ್ಟೆಲ್ಲ ಭಗವಂತ ಮಾಡಿದ್ದಾನೆ. ನಮ್ಮ ಒಂದು ಕರ್ತವ್ಯ ಏನು, ಮನುಷ್ಯನ ಒಂದು ಕರ್ತವ್ಯ ಏನು ಅಂತ ಕೇಳಿದರೆ ಆ ಭಗವಂತ ಕೊಟ್ಟಿರ್ತಕ್ಕಂತಹ ವಿವೇಕವನ್ನು ಉಪಯೋಗ ಮಾಡಿಕೊಂಡು ಭಗವಂತ ನಮ್ಮ ಒಂದು ಜೀವನಕ್ಕಾಗಿ ಏನು ವ್ಯವಸ್ಥೆಯನ್ನು ಈ ಪ್ರಪಂಚದಲ್ಲಿ ಮಾಡಿಟ್ಟಿದ್ದಾನೋ ಅದನ್ನು ನಮ್ಮ ಪರಿಶ್ರಮದಿಂದ ನಾವು ಪಡ್ಕೊಂಡು ಉತ್ತಮ ಶಾಸ್ತ್ರಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೋ ಆ ರೀತಿಯಾಗಿ ಮಾಡ್ತಾ, ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅದನ್ನು ಮಾಡದೆ ಜೀವನವನ್ನು ನಡೆಸುವುದು, ಧಾರ್ಮಿಕವಾದಂತಹ ಜೀವನವನ್ನು ನಡೆಸುವುದು, ಇದು ಮನುಷ್ಯನ ಒಂದು ಕರ್ತವ್ಯ. ಈ ರೀತಿಯಾಗಿ ಯಾರು ಜೀವನವನ್ನು ನಡೆಸ್ತಾರೋ ಅವರು ನಿಜವಾಗಲೂ ಸಾರ್ಥಕವಾಗಿ ಜೀವನವನ್ನು ನಡೆಸಿದ ಹಾಗೆ. ಇಲ್ಲಿ ಜೀವನದಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡುವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಅದಕ್ಕೆ ಇಲ್ಲಿ ರಘುವಂಶದಲ್ಲಿ ದಿಲೀಪ ಮಹಾರಾಜನ ಬಗ್ಗೆ ವರ್ಣನೆ ಮಾಡ್ತಾ ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ. ಕಾಳಿದಾಸ ಮಹಾಕವಿ ಕಾಳಿದಾಸ ಅವನು ಬರೆದಿರ್ತಕ್ಕಂತಹ ಒಂದು ಅದ್ಭುತವಾದ ಕಾವ್ಯ ರಘುವಂಶ ಮಹಾಕಾವ್ಯ. ಆ ಕಾವ್ಯದಲ್ಲಿ ದಿಲೀಪ ಮಹಾರಾಜನ ಬಗ್ಗೆ ವರ್ಣನೆ ಮಾಡ್ತಾ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತ ಕೇಳಿದರೆ, ಆಕಾರ ಸದೃಶ ಪ್ರಜ್ಞೆಯ ಸದೃಶಾಗಮ ಆಗಮೈ ಸದೃಶಾರಂಭ ಆರಂಭ ಸದೃಶೋದಯ ಅಂತ ಅವನ ಸ್ವಭಾವ, ಅವನ ಇದು ವರ್ಣನೆ ಈ ಶ್ಲೋಕದಿಂದ ಮಾಡ್ತಾ ಇದ್ದಾನೆ. ಅವರ ವರ್ಣನೆಯನ್ನು ಏನಿದರ ಅರ್ಥ ಅಂತ ಕೇಳಿದ್ರೆ, ಆಕಾರ ಸದೃಶ ಪ್ರಜ್ಞ ಅಂತ. ಅವನ ಒಂದು ಆಕಾರ ಯಾವ ರೀತಿಯಾಗಿತ್ತು ಅಂತಂದರೆ, ಅವನು ತುಂಬ ಅತ್ಯಂತ ಬಲಿಷ್ಠವಾದಂತಹ ಒಂದು ಆಕಾರ, ತುಂಬ ಎತ್ತರವಾಗಿರ್ತಕ್ಕಂತಹ ಒಂದು ಆಕಾರ ಮತ್ತು ತುಂಬ ಬಲಿಷ್ಠವಾದಂತಹ ಒಂದು ಶರೀರ. ಅಂತಹ ಒಂದು ವಿಶಿಷ್ಟವಾದ ಆಕಾರದಿಂದ ಕೂಡಿರಿದವನಾಗಿದ್ದ ಆ ದಿಲೀಪ ಮಹಾರಾಜ. ಆದರೆ ಬರೀ ಆಕಾರ ಮಾತ್ರ ಇದೆ, ಬುದ್ಧಿ ಮಾತ್ರ ಏನೂ ಇಲ್ಲ ಅಂತ ಹಾಗೂ ಇಲ್ಲ. ಆಕಾರ ಸದೃಶ ಪ್ರಜ್ಞ,
ಆ ಆಕಾರವು ನೋಡಲಿಕ್ಕೆ ಎಷ್ಟು ಗಂಭೀರವಾಗಿದೆಯೋ ಅಷ್ಟೇ ಗಂಭೀರವಾದಂತಹ ಪ್ರಜ್ಞೆಯೂ ಇರತಕ್ಕಂಥವನು. ಆಕಾರ ಸದೃಶವಾದ ಪ್ರಜ್ಞೆ, ಅಂತಹ ಪ್ರಜ್ಞೆಯಿಂದಲೂ ಕೂಡಿರ್ತಕ್ಕಂಥವನು. ಬರೀ ಆಕಾರ ಚೆನ್ನಾಗಿದೆ, ಆಮೇಲೆ ಏನು ಅವನಿಗೇನು ಬರುತ್ತೆ ಅಂತ ನೋಡಿದರೆ ಏನೂ ಬರುವುದಿಲ್ಲ. ಮೊದಲು ನೋಡಿದ ತಕ್ಷಣ ನಮಗೆಲ್ಲ ಏನೇನೋ ನೋಡಿದ ತಕ್ಷಣ ಭಾರಿ ದೊಡ್ಡ ಪಂಡಿತ ಏನೋ ಅಂತ ತಿಳ್ಕೊಂಡಿದ್ದೀವಿ, ಆಮೇಲೆ ನೋಡಿದರೆ ಏನೂ ಬರುವುದಿಲ್ಲ ಅಂತ ಹಾಗಾಗಲಿಲ್ಲ. ಇಲ್ಲಿ ಅವನ ಆಕಾರವೂ ಎಷ್ಟು ದೃಢವಾಗಿದೆಯೋ, ಎಷ್ಟು ಗಂಭೀರವಾಗಿದೆಯೋ ಅಷ್ಟೇ ಗಂಭೀರವಾದಂತಹ ಒಂದು ಜ್ಞಾನವೂ ಸಹ, ಪ್ರಜ್ಞೆಯೂ ಸಹ ಅವನಿಗಿದೆ. ಪ್ರಜ್ಞಾ ಅಂತಂದರೆ ಏನು? ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ. ಹಿಂದೆ ಏನು ನಡೆದಿತ್ತು, ಈಗ ಏನು ನಡೀತಾ ಇದೆ, ಮುಂದೆ ಏನು ನಡೀಲಿಕ್ಕಿದೆ, ಇದೆಲ್ಲವುದನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ, ಅದನ್ನೇ ಪ್ರಜ್ಞಾ ಎಂಬುದಾಗಿ ಹೇಳ್ತಾರೆ. ಮೂರೂ ಕಾಲಗಳಲ್ಲಿ ಏನೇನು ನಡೀತಾ ಇದೆ, ಏನೇನು ನಡೆದಿದೆ, ಏನೇನು ನಡೆಯಲಿದೆ, ಇದೆಲ್ಲವುದನ್ನು ಸಹ ಸರಿಯಾಗಿ ಲೆಕ್ಕ ಹಾಕಿ ಅದರಂತೆ ಕೆಲಸವನ್ನು ಮಾಡತಕ್ಕಂಥವನನ್ನೇ ಪ್ರಜ್ಞಾಶಾಲಿ ಎಂಬುದಾಗಿ ನಾವು ಹೇಳ್ತೀವಿ. ಹಾಗಾಗಿ ಪ್ರಜ್ಞಾ ಅನ್ನೋದಕ್ಕೆ ಇಂತಹ ಒಂದು ಅರ್ಥವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆಕಾರ ಸದೃಶ ಪ್ರಜ್ಞ. ಆದರೆ ಒಂದು ಗಂಭೀರವಾದ ಆಕಾರವೂ ಇದೆ, ಆ ಆಕಾರಕ್ಕೆ ತಕ್ಕಂತಹ ಪ್ರಜ್ಞೆಯೂ ಇದೆ. ಆದರೆ ಬರೀ ಪ್ರಜ್ಞೆ ಒಂದು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ಆ ಪ್ರಜ್ಞೆಯನ್ನು ನಾವು ಉಪಯೋಗ ಮಾಡಿ ಚೆನ್ನಾಗಿ ಜ್ಞಾನವನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಜ್ಞಾನವನ್ನು ಪಡ್ಕೊಳ್ಳಬೇಕು. ಯಾಕೆಂದರೆ ಯಾರೂ ಹುಟ್ಟಿದವಾಗಿಂದಲೂ ಪಂಡಿತರಾಗಿ ಹುಟ್ಟುವುದಿಲ್ಲ. ಹುಟ್ಟಿದವಾಗ ಬುದ್ಧಿಶಾಲಿಗಳಾಗಿ ಹುಟ್ಟಬಹುದು. ಆ ಬುದ್ಧಿಯನ್ನು ಉಪಯೋಗ ಮಾಡಿ ನಂತರ ಅಧ್ಯಯನವನ್ನು ನಾವು ಮಾಡಬೇಕಾಗಿ ಬರುತ್ತೆ. ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಜ್ಞಾನವನ್ನು ಪಡ್ಕೊಳ್ಬೇಕಾಗಿ ಬರುತ್ತೆ. ಬುದ್ಧಿಶಕ್ತಿ ಮೊದಲಿಂದ ಇರುತ್ತೆ, ಆ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಅಧ್ಯಯನವನ್ನು ನಾವು ಮಾಡಬೇಕು. ಹಾಗಾಗಿ ಅವನೇನು ಮಾಡಿದ್ದಾನೆ, ಬರೀ ಬುದ್ಧಿಶಕ್ತಿ ಮಾತ್ರ ಇದೆ, ಏನು ಅಧ್ಯಯನ ಮಾಡಲಿಲ್ಲ ಅಂತಲೂ ಆಗಿಲ್ಲ. ಆಕಾರ ಸದೃಶ ಪ್ರಜ್ಞೆಯ ಸದೃಶಾಗಮಃ, ಪ್ರಜ್ಞೆಗೆ ಸಮಾನವಾದಂತಹ ಅಧ್ಯಯನವನ್ನು ಸಹ ಹೊಂದಿರತಕ್ಕಂಥವನು ಅವನು ಆ ದಿಲೀಪ ಮಹಾರಾಜ. ಹಾಗೆ ಆಗಮೈ ಸದೃಶಾರಂಭ, ಚೆನ್ನಾಗಿ ಒಳ್ಳೆ ಗಂಭೀರವಾದ ಆಕಾರ ಇದೆ, ಅದಕ್ಕೆ ತಕ್ಕಂತಹ ಬುದ್ಧಿಶಕ್ತಿ ಇದೆ, ಆ ಬುದ್ಧಿಶಕ್ತಿಯನ್ನು ಚೆನ್ನಾಗಿ ಉಪಯೋಗ ಮಾಡಿ ಅಧ್ಯಯನವನ್ನು ಮಾಡಿದ್ದಾನೆ. ಆದರೆ ಎಲ್ಲ ಅಧ್ಯಯನ ಪೂರ್ತಿ ಮಾಡಿದ್ದಾನೆ, ಆದರೆ ಯಾವುದನ್ನು ಸಹ ಮಾಡುವುದಿಲ್ಲ, ಅಧ್ಯಯನಕ್ಕೆ ತಕ್ಕಂತೆ ನಡ್ಕೊಳ್ಳುವುದಿಲ್ಲ ಅಂತಂದರೆ ಪುನಃ ಅಧ್ಯಯನ ಮಾಡಿದಷ್ಟು ವ್ಯರ್ಥವೇ. ಚೆನ್ನಾಗಿ ಓದಿದ್ದಾನೆ, ಎಲ್ಲವುದನ್ನು ತಿಳ್ಕೊಂಡಿದ್ದಾನೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದಾನೆ, ಆದರೆ ಅದನ್ನೆಲ್ಲ ಬೇರೆಯವರಿಗೆ ಹೇಳಲಿಕ್ಕೆ ಮಾತ್ರ, ತಾನು ಮಾತ್ರ ಮಾಡುವುದಿಲ್ಲ ಅಂತಂದರೆ ಅದು ಉಪಯೋಗ ಇಲ್ಲ. ಇನ್ನೊಬ್ಬನಿಗೆ ತಾನು ಆಚರಣೆ ಮಾಡದೇ ಇರುವಾಗ ಇನ್ನೊಬ್ಬನಿಗೆ ಉಪದೇಶ ಮಾಡೋ ಹಾಗಿಲ್ಲ. ಇನ್ನೊಬ್ಬನಿಗೆ ತಾನು ಆಚರಣೆ ಮಾಡಿದರೆ ಮಾತ್ರ ಇನ್ನೊಬ್ಬನಿಗೆ ಉಪದೇಶ ಮಾಡುವ ಹಕ್ಕು ನಮಗೆ ಬರುತ್ತೆ. ಯಾವುದೇ ಒಂದು ವಿಷಯದಲ್ಲಾದರೂ ಅಷ್ಟೇ, ನಾವು ಮಾಡಬೇಕು, ಆಗಲೇ ಇನ್ನೊಬ್ಬನಿಗೆ ಅದನ್ನು ಹೇಳಿಕೊಡುವಂತಹ ಯೋಗ್ಯತೆ ನಮಗೆ ಬರುತ್ತೆ. ನಾವು ಅದನ್ನು ಮಾಡುವುದಿಲ್ಲ ಅಂತಂದರೆ ಇನ್ನೊಬ್ಬನಿಗೆ ಹೇಳಿಕೊಡುವ ಹಕ್ಕು ನಮಗಿಲ್ಲ. ಆದ್ದರಿಂದ ಅಲ್ಲಿ ಅವನಷ್ಟೆಲ್ಲ ಓದಿದ್ದಾನೆ, ಎಲ್ಲ ಅಧ್ಯಯನ ಮಾಡಿದ್ದಾನೆ, ಆದರೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಳುವುದಿಲ್ಲ ಅಂತಂದರೆ ಪುನಃ ಅಷ್ಟು ವ್ಯರ್ಥವೇ ಆಗುತ್ತೆ. ಆದರೆ ಅವನ ವಿಷಯದಲ್ಲಿ ಹಾಗಿರಲಿಲ್ಲ. ಏನಾಗಿದೆ, ಪ್ರಜ್ಞೆಯ ಸದೃಶಾಗಮ, ಆಗಮೈ ಸದೃಶ ಆರಂಭ. ಆರಂಭ ಅಂತಂದರೆ ಕಾರ್ಯಶೈಲಿ, ಕಾರ್ಯವನ್ನು ಮಾಡುವಂತಹ ಒಂದು ಶೈಲಿ. ತಾನು ಎಷ್ಟು ಅಧ್ಯಯನ ಮಾಡಿದ್ನೋ ಆ ಅಧ್ಯಯನಕ್ಕೆ ತಕ್ಕಂತೆ ನಡ್ಕೊಳ್ತಾ ಇದ್ದ. ಒಂದೊಂದು ಕೆಲಸವನ್ನು ಸಹ ಸರಿಯಾಗಿ ಯೋಚನೆ ಮಾಡಿ, ಶಾಸ್ತ್ರೀಯವಾಗಿ ಎಲ್ಲವುದನ್ನು ಸಹ ಯೋಚನೆ ಮಾಡಿ ಅದರಂತೆ ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಆಗಮೈ ಸದೃಶ ಆರಂಭ. ಹಾಗೆ ಆರಂಭ ಸದೃಶ ಉದಯ ಅಂತ, ತನ್ನ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ನೋ ಅದೇ ರೀತಿಯಾದಂತಹ ಒಂದು ಫಲವನ್ನು ಸಹ ಪಡೀತಾ ಇದ್ದ. ಉದಯ ಅಂತಂದರೆ ಫಲೋದಯ, ಫಲದ ಉದಯ. ಉತ್ತಮವಾದಂತಹ ಆಕಾರವೂ ಇದೆ, ಆ ಆಕಾರಕ್ಕೆ ಸಮಾನವಾದಂತಹ ಪ್ರಜ್ಞೆಯೂ ಅವನಲ್ಲಿದೆ, ಆ ಪ್ರಜ್ಞೆಗೆ ಸಮಾನವಾದಂತಹ ಒಂದು ಅಧ್ಯಯನ, ಆ ಅಧ್ಯಯನಕ್ಕೆ ಯೋಗ್ಯವಾದಂತಹ ಒಂದು ನಡವಳಿಕೆ, ಆ ನಡವಳಿಕೆಗೆ ಯೋಗ್ಯವಾದಂತಹ ತಕ್ಕಂತಹ ಒಂದು ಫಲ, ಇದೆಲ್ಲವುದು ಅವನಿಗೆ ಸಿಗ್ತಾ ಇತ್ತು. ಅಂದರೆ ತನ್ನಗೆ ಇರತಕ್ಕಂತಹ ಪ್ರಜ್ಞೆಗೆ ಸಮಾನವಾದಂತಹ ಅಧ್ಯಯನವನ್ನು ಮಾಡಿ ಆ ಅಧ್ಯಯನಕ್ಕೆ ಸಮಾನವಾದಂತಹ ತನ್ನ ಕರ್ತವ್ಯ ನಿರ್ವಹಣೆಯನ್ನು ಮಾಡಿದ್ದರಿಂದ ಉತ್ತಮವಾದಂತಹ ಫಲವೂ ಸಹ ಅವನಿಗೆ ಸಿಗ್ತಾ ಇತ್ತು ಎಂಬುದಾಗಿ ಆ ಒಂದು ಶ್ಲೋಕದಲ್ಲಿ ದಿಲೀಪ ಮಹಾರಾಜನನ್ನು ಕಾಳಿದಾಸ ವರ್ಣನೆ ಮಾಡ್ತಾನೆ. ಹಾಗಾಗಿ ಅಂದರೆ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಇದು ಮನುಷ್ಯನಿಗಿರತಕ್ಕಂತಹ ಒಂದು ಯೋಗ್ಯತೆ. ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೇ ಇರುವಂತಹ ಒಂದು ಯೋಗ್ಯತೆಯನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆ ಯೋಗ್ಯತೆಯನ್ನು ನಾವು ಉಪಯೋಗ ಮಾಡಲಿಲ್ಲ ಅಂತಂದರೆ ಆಗ ಅದು ವ್ಯರ್ಥವೇ ಆಗೋಗುತ್ತೆ. ಆದ್ದರಿಂದ ಆ ಯೋಗ್ಯತೆಯನ್ನು ಮನುಷ್ಯನಾಗಿರ್ತಕ್ಕಂಥವ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಳ್ಳಬೇಕು, ಶಾಸ್ತ್ರಗಳಿಂದ ತಿಳ್ಕೊಳ್ಳಬೇಕು.
ಶಾಸ್ತ್ರಗಳಿಂದ ನಾವು ನೇರವಾಗಿ ಅದನ್ನು ಓದಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅಂತಂದರೆ ಶಾಸ್ತ್ರಜ್ಞರಾಗಿರುವ ಹಿರಿಯರಿಂದಾದರೂ ಅದನ್ನು ನಾವು ತಿಳ್ಕೊಳ್ಳಬೇಕು, ಅದರಂತೆ ಆಚರಣೆ ಮಾಡಬೇಕು. ಆಗ ಅದಕ್ಕೆ ತಕ್ಕಂತಹ ಫಲವೂ ಸಹ ನಮಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ಇಂತಹ ಒಂದು ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಭಗವಂತನ ಒಂದು ಆರಾಧನೆಯನ್ನು ಮಾಡುವುದು ಮತ್ತು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು ಅನ್ನುವಂತಹ ಒಂದು ಅವಕಾಶ ಅದು ಭಗವಂತ ಮನುಷ್ಯನಿಗೆ ಮಾತ್ರವೇ ಕೊಟ್ಟಿದ್ದಾನೆ. ವಿಶೇಷವಾಗಿ ಭಗವದಾರಾಧನೆ ಮಾಡಿ ಜೀವನದಲ್ಲಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುವುದು ಹಾಗೂ ಒಂದು ಸಮಾಜಕ್ಕೊಂದು ಉಪಕಾರವನ್ನು ಮಾಡುವುದು, ಈ ರೀತಿಯಾದಂತಹ ಒಂದು ಸಾಮರ್ಥ್ಯ ಭಗವಂತ ಮನುಷ್ಯನಿಗೆ ಮಾತ್ರವೇ ಕೊಟ್ಟಿದ್ದಾನೆ. ಅದಕ್ಕಾಗಿ ಭಗವಂತ ಶರೀರ, ವಾಕ್ಕು ಮತ್ತು ಮನಸ್ಸು ಈ ಮೂರನ್ನು ಸಹ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ ಮೂರನ್ನು ನಾವು ಚೆನ್ನಾಗಿ ಉಪಯೋಗ ಮಾಡಿ ಈ ಮೂರರಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು, ಧರ್ಮ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈ ಮೂರರಿಂದಲೂ ಸರಿಯಾಗಿ ಯಾವುದಾದ್ರೂ ಒಂದು ವಸ್ತುವಿಗೆ ಸದ್ವಿನಿಯೋಗವೂ ಇರುತ್ತೆ, ದುರ್ವಿನಿಯೋಗವೂ ಇರುತ್ತೆ. ಸದ್ವಿನಿಯೋಗ ದುರ್ವಿನಿಯೋಗ ಎರಡೂ ಸಹ ಪ್ರತಿಯೊಂದು ವಸ್ತುವಿಗೂ ಇದ್ದೇ ಇರುತ್ತೆ. ಆದರೆ ವಿವೇಕಶಾಲಿಯಾಗಿರ್ತಕ್ಕಂಥವನು ಸದ್ವಿನಿಯೋಗ ಮಾಡ್ತಾನೆ, ಯಾರು ವಿವೇಕಹೀನನಾಗಿರ್ತಾನೋ ಅವನು ದುರ್ವಿನಿಯೋಗವನ್ನು ಮಾಡ್ತಾನೆ. ಈ ಮೂರನ್ನೂ ಸಹ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಒಂದು ಕಡೆ ಹೇಳ್ತಾನೆ. ಅದರೊಳಗೆ ಶರೀರದಿಂದ ಮಾಡುವಂತಹ ಒಂದು ಕೆಲಸ ಏನು, ಮಾಡಬೇಕಾದ ಕೆಲಸ ಏನು ಅಂತ ಕೇಳಿದರೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾ ಚ ಶಾರೀರಂತಪ ಉಚ್ಯತೆ ಎಂಬುದಾಗಿ ಹೇಳ್ತಾನೆ. ಇದರ ಅರ್ಥ ಏನು, ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ ಭಗವಂತನ ಆರಾಧನೆ ಹಾಗೂ ಸದ್ವೈದಿಕನ ಆರಾಧನೆ ಗೌರವಿಸುವುದು, ಗುರುವಿನ ಸೇವೆಯನ್ನು ಮಾಡುವುದು, ಗುರುವಿನ ಆರಾಧನೆಯನ್ನು ಮಾಡುವುದು, ಪ್ರಾಜ್ಞರು ಅಂತಂದರೆ ಯಾರು ತುಂಬ ಪ್ರಜ್ಞಾಶಾಲಿಗಳಾಗಿದ್ದಾರೋ, ತಿಳಿದವರಾಗಿದ್ದಾರೋ, ಹಿರಿಯರಾಗಿದ್ದಾರೋ ಅಂಥವರನ್ನು ಗೌರವಿಸುವುದು, ಇದೆಲ್ಲವುದನ್ನು ಸಹ ಶರೀರದಿಂದಲೇ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ. ಹಾಗೆ ಶೌಚಂ ಅಂತಂದರೆ ಶುಚಿಯಾಗಿರುವುದು ಅಂತಂದರೆ ಶರೀರದ ಶುಚಿತ್ವ ಮತ್ತು ಮನಸ್ಸಿನ ಶುಚಿತ್ವ ಎರಡೂ ಸಹ ಅವಶ್ಯಕ. ಶುಚಿಯಾಗಿರುವುದು. ಆರ್ಜವಂ ಅಂತಂದ್ರೇನು, ರುಜುವಾದಂತಹ ಒಂದು ವರ್ತನೆ, ವಕ್ರ ಸ್ವಭಾವವನ್ನು ಬಿಟ್ಟು ನೇರವಾದಾಗಿ ಅಂದರೆ ರುಜುವಾದಂತಹ ಒಂದು ಸ್ವಭಾವವನ್ನು ಹೊಂದಿರುವುದು. ಅಂದರೆ ಏನು, ನೇರವಾದ ಒಂದು ಅಂದರೆ ಮನಸ್ಸಿನಲ್ಲಿ ಯಾವಾಗಲೂ ಪ್ರಸನ್ನರಾಗಿರುವುದು, ಉತ್ಸಾಹವಾಗಿರುವುದು. ಮನಸ್ಸಿನಲ್ಲಿ ಉತ್ಸಾಹ ಅನ್ನೋದು ಇರಬೇಕು, ಪ್ರಸನ್ನವಾಗಿರಬೇಕು ಯಾವಾಗಲೂ. ಏನಾದರೂ ಒಂದು ಕೆಲಸ ಚೆನ್ನಾಗಿ ನಡೀಬೇಕು ಅಂತಂದರೆ ನಾವು ಮೊದಲು ಪ್ರಸನ್ನರಾಗಿರಬೇಕು. ನಾವು ಒಂದು ಕೆಲಸ ಮಾಡಬೇಕಾಗಿದೆ, ತುಂಬ ಜನರನ್ನು ಸೇರಿಸ್ಕೊಂಡು ಒಂದು ಕೆಲಸ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ಏನೋ ಒಂದು ಸಣ್ಣದೇನೋ ವ್ಯತ್ಯಾಸನ ಆಗಿದ ತಕ್ಷಣವೇ ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗ ನಾವು ನಿರುತ್ಸಾಹವಾಗ್ತೀವಿ, ನಮ್ಮ ಜೊತೆಗಿರುವವರೆಲ್ಲರೂ ಸಹ ನಿರುತ್ಸಾಹರಾಗಿಬಿಡ್ತಾರೆ. ಆಗ ಕೆಲಸ ಮುಂದೆ ಹೋಗುವುದೇ ಇಲ್ಲ. ಆ ಉತ್ಸಾಹ ಅನ್ನೋದು ಮನಸ್ಸಿನಲ್ಲಿದ್ದರೆ ಆಗ ಎಂಥ ಕೆಲಸವು ಬೇಕಾದರೂ ಚೆನ್ನಾಗಿ ನಡೆಯುತ್ತೆ. ಆ ನಿರುತ್ಸಾಹ ಬಂದುಬಿಟ್ರೆ ಯಾವುದೇ ಕೆಲಸ ಮುಂದೆ ಹೋಗುವುದಿಲ್ಲ. ಆದ್ದರಿಂದ ಮನಸ್ಸು ಅನ್ನುವುದು ಪ್ರಸನ್ನವಾಗಿರಬೇಕು. ಆ ಪ್ರಸನ್ನವಾಗಿದ್ದರೆ ಯಾವಾಗಲೂ ಮುಖ ಸಣ್ಣ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದು ಯಾರೇನು ಹೇಳಿದರೂ ಅದಕ್ಕೆ ಮನಸ್ಸಿಗೆ ವಿಪರೀತವಾಗಿ ಅವಶ್ಯಕತೆಗಿಂತಲೂ ವಿಪರೀತವಾಗಿ ಬೇಜಾರು ಮಾಡಿಕೊಳ್ಳೋದು. ಬೇಜಾರು ಆಗುವಂತಹ ಸಂದರ್ಭ ಬಂದರೂ ಸಹ ಅದನ್ನು ಚೆನ್ನಾಗಿ ತಗೊಂಡು ಬೇಜಾರು ಮಾಡಿಕೊಳ್ಳದೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕೇ ಹೊರತು ಬೇಜಾರು ಮಾಡ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಅಂತಹ ಜಾಗದಲ್ಲೂ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗ ಯಾವುದೇ ಕೆಲಸ ನಡೆಯುವುದಿಲ್ಲ. ಮತ್ತು ಯಾರೂ ಸಹ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಷ್ಟಪಡುವುದೂ ಇಲ್ಲ. ಅಯ್ಯೋ ಅವನ ಜೊತೆಗೆ ಮಾತಾಡುವುದೇ ಬೇಡಪ್ಪ, ಅವನು ಯಾವಾಗಲೂ ಅವನು ಎಷ್ಟೊತ್ತಿಗೆ ನೋಡಿದರೂ ಬೇಜಾರಾಗಿ ಕೂತಿರ್ತಾನೆ, ಆ ಮುಖ ಸಣ್ಣ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅವನು ನೋಡಿದ ತಕ್ಷಣವೇ ಯಾಕೆ ಬಂದಿದ್ದೆ ನೀನು ಅನ್ನೋ ಹಾಗೆ ನಾನು ನೋಡ್ತಾನೆ ನಮ್ಮನ್ನು. ಆ ರೀತಿಯಾಗಿರುತ್ತೆ, ಅವನ ಜೊತೆಗೆ ಮಾತಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ ಬೇರೆ. ಆಗ ಬೇರೆಯವರು ನಮ್ಮ ಜೊತೆಗೆ ಬರಲಿಕ್ಕೂ ಇಷ್ಟಪಡುವುದಿಲ್ಲ. ಆಗ ಆ ಮನಃಪ್ರಸಾದ, ಮನಸ್ಸಿನಲ್ಲಿ ಆ ಪ್ರಸನ್ನತೆ ಅನ್ನೋದಿಲ್ಲ ಅಂತಂದರೆ ಅದು ನಮ್ಮ ಮುಖದೊಳಗೆ ಅದು ಕಾಣಿಸ್ಕೊಳ್ಳುತ್ತೆ. ಬರೀ ನಮ್ಮ ಮನಸ್ಸಿನೊಳಗೆ ಏನಿದೆಯೋ ಅದು ಬೇರೆಯವನಿಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನಮ್ಮ ಮನಸ್ಸು ಒಂದು ವೇಳೆ ಪ್ರಸನ್ನವಾಗಿಲ್ಲ ಅಂತಂದರೆ ಇಲ್ಲ ಅನ್ನೋದು ಬೇರೆಯವರ ಮುಖದಲ್ಲಿ ಬೇರೆಯವರಿಗೆ ನಮ್ಮ ಮುಖವನ್ನು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಅದನ್ನ ಆ ಮನಃಪ್ರಸಾದ ಅನ್ನೋದು ಇರಬೇಕು.